ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆ್ಯಂಡ್ ಸೂಪರ್ ಯೂಸ್ಫುಲ್ ಆಗಿರುವಂತಹ ಒಂದು ಫೇಶಿಯಲ್ನ ತೊಗೊಂಬಂದಿದ್ದೀನಿ. ಸೊ ಈ ಫೇಶಿಯಲ್ ಏನಪ್ಪ ಅಂತಂದರೆ ನಮಗಿರುವಂತಹ ಒಂದು ಡಲ್ನೆಸ್ ಇವೆಲ್ಲನೂ ರಿಮೂವ್ ಮಾಡುತ್ತೆ. ಮನೆಯಲ್ಲೇ ಮಾಡುವಂತಹ ಫೇಶಿಯಲ್ ಆಗಿರುತ್ತೆ ಆ್ಯಂಡ್ ನಮಗೆ ತುಂಬ ಖರ್ಚು ಆಗಲ್ಲ. ನಾನು ಇವತ್ತು ಈ ಫೇಶಿಯಲ್ನ ತೋರಿಸ್ತಾ ಇದ್ದೀನಿ. ಸೊ ಅಷ್ಟೇ ಅಲ್ಲದೆ ನನಗೆ ಒಂದು ಪಿಂಪಲ್ ಆಗಿದೆ. ಸೊ ಈ ಪಿಂಪಲ್ ಕೂಡ ರಿಮೂವ್ ಆಗೋಕ್ಕೋಸ್ಕರನೇ ಇಮಿಡಿಯೇಟ್ ರಿಮೂವ್ ಆಗಲ್ಲ, ಬಟ್ ಅದ್ರ ಮೇಲಿರೋಂಥ ಡಸ್ಟ್ ಇದೆಲ್ಲನೂ ಕ್ಲೀನ್ ಆಗಿಬಿಟ್ಟು ನಮಗೆ ಒಂದು ಕ್ಲಿಯರ್ ಸ್ಕಿನ್ನನ್ನು ಕೊಡುತ್ತೆ. ತುಂಬಾ ಯೂಸ್ಫುಲ್ ಇರುತ್ತೆ. ಸೊ ವೀಡಿಯೋನ ಎಂಡ್ವರೆಗೂ ನೋಡಿ. ಸೊ ಮೊದಲನೇದಾಗಿ ನಾನು ಕ್ಲೆನ್ಸಿಂಗೋಸ್ಕರ ಪಪ್ಪಾಯನ ತೊಗೋತಾ ಇದ್ದೀನಿ. ಸೊ ಇವತ್ತು ನಾನು ಪಪ್ಪಾಯ ಫೇಶಿಯಲ್ ತೋರಿಸೋದ್ರಿಂದ ಎಲ್ಲದಕ್ಕೂ ಪಪ್ಪಾಯನ ಯೂಸ್ ಮಾಡ್ತಾಯಿದ್ದೀನಿ. 1 ಪೀಸ್ ಕ್ಲೆನ್ಸಿಂಗ್ಗೆ ಪಪ್ಪಾಯ ತೊಗೊಂಡೆ. ಆಮೇಲೆ ಒಂದು ಹಾಫ್ ಪೀಸಷ್ಟು ನಾನು ಪಪ್ಪಾಯ ಪೀಸಸ್ನ ಕಟ್ ಮಾಡಿಕೊಂಡು ಇದರಲ್ಲಿ ಶುಗರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಪಪ್ಪಾಯನ ಈ ಥರ ನಾನು ಜ್ಯೂಸಿಯಾಗಿ ತೊಗೋತಾ ಇದ್ದೀನಿ. ಅದರಲ್ಲಿ ಓಟ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವೆರಡು ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಇದನ್ನು ಮಸಾಜ್ ಕ್ರೀಮ್ಗೆ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಪಪ್ಪಾಯನ ಈ ಥರ ಜ್ಯೂಸಿಯಾಗಿ ತೊಗೋಬೇಕು. ಇನ್ ಕೇಸ್ ಈ ಥರ ಬೇಡ ಅಂದರೆ ನೀವು ಮಿಕ್ಸಿಗೂ ಹಾಕ್ಕೋಬೋದು. ಇದರಲ್ಲಿ ಒಂದು ಸ್ವಲ್ಪ ಕರ್ಡ್ ಆ್ಯಂಡ್ ಅರಿಶಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ಕ್ಲೆನ್ಸಿಂಗ್ ಆ್ಯಂಡ್ ಸ್ಕ್ರಬ್ಬಿಂಗ್, ಮಸಾಜಿಂಗ್ಗೆ ಆ್ಯಂಡ್ ಇದು ಬಂದುಬಿಟ್ಟು ಫೇಸ್ ಪ್ಯಾಕಿಂಗ್. ಸೊ ಪಪ್ಪಾಯ ಫೇಶಿಯಲ್ ತುಂಬ ಯೂಸ್ಫುಲ್. ಇದು ಮನೆಯಲ್ಲಿನೇ ನಾವು ಪಪ್ಪಾಯ ತಿನ್ನೋಕ್ಕಂತ ತೊಗೊಬರ್ತೀವಲ್ವ, ಆ ಸಿಪ್ಪೆ ಕೂಡ ವೇಸ್ಟ್ ಆಗದೆ 1 ಪೀಸಲ್ಲೇ ನೀವು ಇಡೀ ಫೇಸನ್ನು ಕ್ಲೆನ್ಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಇದು ಆಲ್ರೆಡಿ ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ, ಹಾಗಾಗಿ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇದು ಕ್ಲೆನ್ಸಿಂಗ್ಗೆ ಒಂದು ಸಿಪ್ಪೆ ಇರುತ್ತಲ್ಲ ಅದು ತೊಗೊಂಡಿದ್ದೀನಿ. ಪಪ್ಪಾಯ ತಿಂದ್ಬಿಟ್ಟು ಸಿಪ್ಪೆ ವೇಸ್ಟ್ ಮಾಡ್ತೀವಲ್ವ, ಅದರಿಂದ ಕೂಡ ನಾವು ಕ್ಲೆನ್ಸಿಂಗ್ ಮಾಡ್ಕೋಬೋದು. ಅದನ್ನು ಒಂಚೂರು ಕೈಯಿಂದ ಪ್ರೆಸ್ ಮಾಡ್ಕೊಂಡು ಜ್ಯೂಸ್ ಮಧ್ಯೆ ತೆಗೆದು ನಾನು ಕ್ಲೆನ್ಸಿಂಗನ್ನು ಮಾಡ್ಕೊತಾ ಇದ್ದೀನಿ. ಪಪ್ಪಾಯ ನ್ಯಾಚುರಲ್ ಫ್ರೂಟ್ಸ್ ಎಲ್ಲ ಕೂಡ ತುಂಬ ಯೂಸ್ಫುಲ್ಲು. ನಮ್ಮ ಸ್ಕಿನ್ಗೆ ಆಗಿರ್ಬೋದು, ನಮ್ಮ ಹೇರ್ಗೆ ಆಗಿರ್ಬೋದು ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಪಪ್ಪಾಯ ಫೇಶಿಯಲ್ ನಾವು ಒಂದು ಸರಿ ಮಾಡಿದ್ರೂ ಸಾಕು, ಆ ಗ್ಲೋ ಎಫೆಕ್ಟ್ ನಿಮಗೆ ಕಾಣುತ್ತೆ. ಆ್ಯಂಡ್ ರೆಗ್ಯುಲರಾಗಿ ಮಾಡ್ತಾಯಿದ್ರೆ ಇನ್ನೂ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಶುಗರ್ ಮಿಕ್ಸ್ ಮಾಡಿರೋಂಥ ಪಪ್ಪಾಯ ತೊಗೊಂಡೆ. ಅದು ಸ್ಕ್ರಬ್ಬಿಂಗ್ಗೆ ಶುಗರ್ ಸ್ಕ್ರಬ್ ಥರ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದೆಲ್ಲ ನಿಮ್ಮ ಮನೆಯಲ್ಲೇ ಇರುತ್ತೆ. ಶುಗರ್ ಆಗಿರ್ಬೋದು, ಅರಿಶಿನ, ಕರ್ಡ್ ಇವೆಲ್ಲ ಇರುತ್ತೆ. ಆ್ಯಂಡ್ ಪಪ್ಪಾಯ ಕೂಡ ಆವಾಗ ನೀವು ತಿನ್ನೋಕ್ಕಂತ ತೊಗೊಬರ್ತೀರಿ ಅಲ್ವಾ. ಸೊ ಅದರಿಂದ ನಾವು ಈ ಥರ ಮನೆಯಲ್ಲಿನೇ ಫೇಶಿಯಲ್ ಮಾಡ್ಕೋಬೋದು. ಸ್ವಲ್ಪ ಶುಗರ್ ಅಲ್ವಾ, ಅದು ಲಿಕ್ವಿಡ್ ಆಗಿಬಿಟ್ಟು ಕೈ ಕರಗ್ತಾ ಇತ್ತು. ಬಟ್ ಸ್ಕ್ರಬ್ಬಿಂಗ್ಗೆ ನಿಜವಾಗ್ಲೂ ಟ್ರಸ್ಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಸ್ಕ್ರಬ್ ಮಾಡುತ್ತೆ. ನಮಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಈ ಥರ ಇದ್ರೂ, ಡೆಡ್ ಸ್ಕಿನ್ ಇದ್ರೂ ತುಂಬ ಚೆನ್ನಾಗಿ ರಿಮೂವ್ ಮಾಡುತ್ತೆ ಶುಗರು. ಸೊ ಲಿಪ್ಸ್ಗೂ ಕೂಡ ನಾವು ಸ್ಕ್ರಬ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಟ್ ಆಗಿ ಸ್ವಲ್ಪ ಕಪ್ಪುತನ ಹೋಗುತ್ತೆ. ಸೊ ಶುಗರ್ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನನ್ನ ಹತ್ರ ಅಲೋವೆರಾ ಜೆಲ್ ಇತ್ತು. ಸೊ ಅಲೋವೆರಾ ಜೆಲ್ ಅಪ್ಲೈ ಮಾಡಿಕೊಂಡು ನಾನು ಸ್ವಲ್ಪ ಈ ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಅಲೋವೆರಾ ಜೆಲ್ ಇದ್ರೂ ಯೂಸ್ ಮಾಡ್ಬೋದು. ಇದೇ ಬೇಕು ಅಂತ ಪರ್ಟಿಕ್ಯುಲರಾಗಿ ಏನೂ ಇಲ್ಲ. ಸೊ ನಾನು ತೋರಿಸ್ತೀನಿ ನೋಡಿ. ಜಾಸ್ತಿ ಏನು ನನಗೆ ಈ ಅನ್ವಾಂಟೆಡ್ ಹೇರ್ಸ್ ಬರಲ್ಲ, ಬಟ್ ಸ್ಟಿಲ್ ಒಂದು 15 ಡೇಸ್ಗೆ 1 ಮಂತ್ಗೆ ಒಂದು ಸರಿ ಆದರೂ ಈ ಥರ ನಾವು ಫೇಶಿಯಲ್ ಹೇರನ್ನು ರಿಮೂವ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಡೆಡ್ ಸ್ಕಿನ್ನು ಅದ್ರ ಜೊತೆ ರಿಮೂವ್ ಆಗುತ್ತೆ. ಆ್ಯಂಡ್ ಸ್ಕಿನ್ನು ಕೂಡ ತುಂಬ ಸಾಫ್ಟಾಗಿ ಕಾಣುತ್ತೆ. ಹಾಗಾಗಿ ನಾನು ಈ ಥರ 15 ಡೇಸ್ಗೆ 1 ಮಂತ್ಗೆ ಒಂದು ಸರಿ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಕಾಟನಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಥರ್ಡ್ ಸ್ಟೆಪ್ಪು ಮಸಾಜ್ ಮಾಡ್ಕೊತಾ ಇದ್ದೀನಿ. ಪಪ್ಪಾಯ ಮತ್ತು ಓಟ್ಸ್ ಮಿಕ್ಸ್ ಮಾಡಿದ್ದೀನಿ ಅಲ್ವಾ, ಸೊ ಅದರಿಂದ ಮಸಾಜ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಮಸಾಜಿಂಗ್ ಕ್ರೀಮ್ ಥರ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ. ಓಟ್ಸು ನಿಮ್ಗೆ ಗೊತ್ತಿದೆ ತಾನೇ. ಸೊ ವಾಟ್ರಲ್ಲಿ ಮಿಕ್ಸ್ ಮಾಡಿದ ತಕ್ಷಣ ತುಂಬ ಸಾಫ್ಟಾಗಿಬಿಡುತ್ತೆ ಓಟ್ಸು. ಇದರಿಂದ ಮಸಾಜ್ ತುಂಬ ಚೆನ್ನಾಗಾಗುತ್ತೆ. ಒಂದು ಸ್ವಲ್ಪ ನಮಗೆ ಈ ಥರ ಬೇಡ ಅಂದಾಗ ಈ ಓಟ್ಸನ್ನು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ನಾವು ಅಪ್ಲೈ ಮಾಡ್ಕೋಬೋದು. ಅವಾಗ ಇನ್ನೂ ಸಾಫ್ಟಾಗಿ ನಮಗೆ ಮಸಾಜ್ ಮಾಡಲಿಕ್ಕೆ ಸಾಫ್ಟ್ ಕ್ರೀಮ್ ಸಿಗುತ್ತೆ. ಸೊ ಕ್ರೀಮಿ ಆಗಿರುತ್ತೆ. ಆ್ಯಂಡ್ ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಪಪ್ಪಾಯ ಮತ್ತು ಓಟ್ಸು ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ಗೆ. ಆ್ಯಂಡ್ ಪಪ್ಪಾಯದಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ನಿಮ್ಗೆ ಗೊತ್ತಿರೋ ಹಾಗೆ ವಿಟಮಿನ್ ಸಿ ಎಲ್ಲ ನಮ್ಮ ಬಾಡಿಗೆ ಮತ್ತು ನಮ್ಮ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಪಪ್ಪಾಯ ಫೇಶಿಯಲ್ ಅಂತೂ ನಾನು ಆಲ್ಮೋಸ್ಟ್ ತುಂಬ ಸರಿನೇ ಮಾಡಿದ್ದೀನಿ. ನಾನು ಮಾಡ್ಕೊಂಡಾಗೆಲ್ಲ ಈ ಥರ ನನಗೆ ಗ್ಲೋಯಿಂಗ್ ಸ್ಕಿನ್ ಸಿಗುತ್ತೆ. ಆ್ಯಂಡ್ ನಾನು ಸ್ವಲ್ಪ ನನ್ನ ಫಿಂಗರ್ಸಿಂದನೇ ಮಸಾಜ್ ಮಾಡ್ಕೊತಾ ಇದ್ದೀನಿ. ಅಂಡರ್ ಐಸು ಮತ್ತು ಈ ಥರ ಚೀಕ್ಸಿಗೆ, ಫೋರ್ ಹೆಡ್ಗೆ ಎಲ್ಲದನ್ನು ಮಸಾಜ್ ಮಾಡ್ಕೊತಾ ಇದ್ದೀನಿ.
ಸೊ ನನಗೆ ಗೊತ್ತಿರುವ ಸ್ವಲ್ಪ ಮಸಾಜಿಂಗ್ ಟಿಪ್ಸನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ನಿಮ್ಗೆ ಬೇಕಿದ್ದರೆ ಲಾಸ್ಟ್ ವೀಡಿಯೋ ನೀವು ರೆಫರ್ ಮಾಡ್ಬೋದು ಈ ಥರ ಮಸಾಜ್ ಮಾಡೋ ಟಿಪ್ಸ್ ಬೇಕು ಅಂತಂದರೆ. ಸೊ ಹೀಗೆಲ್ಲ ನಾನು ಮಸಾಜ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಈ ಸ್ಕಿನ್ ಮಸಾಜ್ ಮಾಡೋದಂದರೆ ತುಂಬಾ ಇಷ್ಟ, ನಂಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ನೋಡಿ ಮಸಾಜ್ ಮಾಡ್ತಾ ಇದ್ದಂಗೆ ಸ್ಕಿನ್ಗೆ ಬ್ಲಡ್ ಸರ್ಕ್ಯುಲೇಟ್ ಆಗಿ ಸ್ವಲ್ಪ ಕೆಂಪಾಗಿಬಿಡುತ್ತೆ ಸ್ಕಿನ್ನು. ಆ್ಯಂಡ್ ನೆಕ್ಸ್ಟು ನಾನು ಫೇಸ್ ವಾಶ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತಲ್ವ ನೋಸ್ ಮೇಲೆ, ಅದನ್ನೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಇವೆಲ್ಲ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ. ಸೊ ಬ್ಲ್ಯಾಕ್ ಹೆಡ್ ರಿಮೂವರು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಆ್ಯಂಡ್ ಅದರಿಂದ ನೋಸ್ ಹತ್ರ ಇರುವಂತಹ ಬ್ಲ್ಯಾಕ್ ಹೆಡ್ಸ್ ಆಗಿರ್ಬೋದು, ವೈಟ್ ಹೆಡ್ಸ್ ಆಗಿರ್ಬೋದು, ಫೋರ್ ಹೆಡ್ಡಲ್ಲಿರುವಂಥದ್ದು ಮತ್ತು ಚೀಕ್ಸ್ ಹತ್ರನೂ ಇರುತ್ತೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಫೇಸನ್ನು ಕ್ಲೀನ್ ಮಾಡಿಕೊಂಡು ಆಮೇಲೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತೀನಿ. ಸೊ ಈ ಫೇಸ್ ಪ್ಯಾಕಲ್ಲಿ ಪಪ್ಪಾಯ, ಕರ್ಡ್ ಮತ್ತು ಅರಿಶಿನ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ನಾನು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡಿದ್ದೀನಿ. ಸೊ ನಮಗೆ ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರಬೇಕಂದ್ರೆ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಸಾಕು, ಆವಾಗ ಸಾಫ್ಟಾಗಿ ಪೇಸ್ಟ್ ರೆಡಿ ಆಗುತ್ತೆ. ಇದೆಲ್ಲ ಅಪ್ಲೈ ಮಾಡಿದ್ಮೇಲೆ ಡ್ರೈ ಆದಮೇಲೆ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ನೀವೇ ನೋಡ್ತಿರ್ಬೋದು ಫೇಸ್ ಎಷ್ಟು ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ ಅಂತ. ಸೊ ಈಗ ನಾನು ಸ್ವಲ್ಪ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ನಿಮ್ಮ ಹತ್ರ ಯಾವ ಮಾಯಿಶ್ಚರೈಸರ್ ಅವೈಲೇಬಲ್ ಇರುತ್ತೆ ಆ ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೋಬೋದು. ಈಗ ನಾನು ಸ್ವಲ್ಪ ಹೇರ್ಗೂ ಮಸಾಜ್ ಕೊಡಬೇಕು ಅಂದ್ಕೊಂಡೆ. ಈ ಥರ ಅಗಲ ಇರುವಂತಹ ಕೋಮ್ ತೊಗೊಂಬಿಟ್ಟು ಚೆನ್ನಾಗಿ ನಾವು ಈ ಥರ ಮಸಾಜ್ ಮಾಡ್ಕೋಬೇಕು. ಆ್ಯಕ್ಚುಲಿ ಮಸಾಜರೇ ಬೇಕು ಅಂತ ಏನಿಲ್ಲ, ಈ ಥರ ಮನೆಯಲ್ಲಿ ನಮ್ಗೆ ಅವೈಲೇಬಲ್ ಇರುವಂಥ ವಸ್ತುಗಳಿಂದನೇ ನಾವು ಮಸಾಜ್ ಮಾಡ್ಕೋಬೋದು. ಈ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಹೇರ್ ಗ್ರೋತಿಗೂ ಇದು ಯೂಸ್ ಆಗುತ್ತೆ. ಸ್ವಲ್ಪ ನನಗೆ ಈ ನಡುವೆ ಹೇರ್ ಫಾಲ್ ಜಾಸ್ತಿನೇ ಆಗ್ತಿದೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹೇರ್ ಮಸಾಜ್ ಮಾಡ್ಕೋತೀನಿ, ರೆಗ್ಯುಲರಾಗಿ ಮಾಡ್ಕೋತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಫೇಸಲ್ಲಿ ಗ್ಲೋ ನೀವು ಕಾಣ್ತಿರ್ಬೋದು. ನಾನು ಏನೂ ಅಪ್ಲೈ ಮಾಡಿಲ್ಲ ಮಾಯಿಶ್ಚರೈಸರ್ ಒಂದುಬಿಟ್ಟು. ಸೊ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಆಗಿದೆ ನನ್ನ ಫೇಸು ಅಂತ. ಎಷ್ಟು ಕ್ಲೀನಾಗಿ ನೀಟಾಗಿ ಕಾಣ್ತಿದೆ ಅಲ್ವಾ ನನ್ನ ಫೇಸು. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತಲೇ ಅನ್ಕೊತೀನಿ. ಹಾಗೆಯೇ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಒಳ್ಳೆ ವಿಡಿಯೋ ಜೊತೆ ಮತ್ತೆ ಯೂಸ್ಫುಲ್ ಆಗುವಂಥ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್.